ತ್ಯಾಗ ಮತ್ತೆ ಸೇವೆಯ ಮೂಲಕನೇ ನಮ್ಮ ದೇಶ ಬೆಳೀತು ಬಿಟ್ರೆ ಬೇರೆ ಯಾವ ಸ್ವಾರ್ಥದಿಂದ ನಮ್ಮ ದೇಶ ಬೆಳೀಲಿಲ್ಲ. ನಾವು ಇವತ್ತು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಸಂಪಾದನೆ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, 50,000 1 ಲಕ್ಷ ರೂಪಾಯಿ ನಾವು ದುಡಿಬೋದು. ಆದರೆ ಅದರಲ್ಲಿ ನಮಗೆ ಖುಷಿ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ಆ ದುಡ್ದಿರ್ತಕ್ಕಂಥ 50,000 ಅಥವಾ 1 ಲಕ್ಷ ರೂಪಾಯಲ್ಲಿ 5 ರೂಪಾಯಿನೋ 10 ರೂಪಾಯಿನೋ ಕಷ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಕಣ್ಣೀರಾಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಿಮ್ಮ ಕೈಯಿಂದ ತಂದು ಕೊಟ್ರೆ ಅವನ ಕಣ್ಣಿನಲ್ಲಿ ಬರ್ತಕ್ಕಂಥ ಒಂದು ಧನ್ಯವಾದದ ಒಂದು ಭಾವನೆ ಇದೆಯಲ್ಲ, ಅದು ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ದೇಶದ ಮಹತ್ವ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. 1500ಕ್ಕೂ ಹೆಚ್ಚು ಮಕ್ಕಳು, ಇವತ್ತು ನಾನು ಒಂದು ಭರವಸೆ ಕೊಟ್ಟೆ ನಿಮಗೆಲ್ಲ, ಈ ಕ್ಯಾಂಪ್ ಶುರುವಾಗಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಜವಾಬ್ದಾರಿ ನನ್ನದ ಜವಾಬ್ದಾರಿ, ನಿಮ್ಮ ಮಕ್ಕಳ ಭವಿಷ್ಯ ನನ್ನ ಜವಾಬ್ದಾರಿ ಅಂತ. ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅವರ ಪ್ರತಿಭೆಗಳೇನು, ಅವರ ಪ್ರತಿಭೆಗಳ ಒಂದು ಏನು, ಅವ್ರ ಶಕ್ತಿ ಏನಿತ್ತು ಅಂತ. ನಾನು